ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯೋಗಾಸನದ ಮಹತ್ವ. ಪ್ರತಿದಿನವೂ ಒಂದಿಷ್ಟು ಯೋಗಾಸನ ಮಾಡುವುದರಿಂದ ರಕ್ತ ಪರಿಚಲನೆ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಜೀರ್ಣಾಂಗದ ಕೆಲಸಗಳು ಉತ್ತಮ ಸ್ಥಿತಿಯಲ್ಲಿದ್ದು ಎಲ್ಲ ದೈಹಿಕ ಕ್ರಿಯೆಗಳು ಸುಸೂತ್ರವಾಗಿ ನಡೆಯುತ್ತವೆ. ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ. ಮೈ ಮನಗಳೆಲ್ಲ ಸಡಿಲಗೊಳ್ಳುತ್ತವೆ. ಗಗನಯಾತ್ರಿಗಳ ಮೈ ಮನಗಳಲ್ಲಿ ಯೋಗಾಸನ ಉತ್ತಮ ಪರಿಣಾಮ ಬೀರಬಲ್ಲದು ಎಂದು ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಇಂತಹ ಉಪಯುಕ್ತ ಕಲೆಗಳ ತವರೂರು ಭಾರತ. ಇಂತಹ ಉಪಯುಕ್ತತೆ ಪಡೆಯುತ್ತಿರುವ ನಮ್ಮ ಯುವ ಜನರ ಸಂಖ್ಯೆ ಕಡಿಮೆ ಎಂಬ ಸಂಗತಿ ವಿಷಾದನೀಯ. ಯೋಗಾಸನ ಮಾಡುವುದರಿಂದ ದೇಹವನ್ನು ಸಮಸ್ಥಿತಿಯಲ್ಲಿಡಲು, ಮನಸ್ಸನ್ನು ಒಂದು ಹತೋಟಿಯಲ್ಲಿಡಲು, ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಗಮನ ಹರಿಸಲು ಹಾಗೂ ಯೌವನವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಯೋಗವೆಂದರೆ ಅಲೆಯುವ ಮನಸ್ಸನ್ನು ಒಂದೆಡೆಗೂಡಿಸುವ ಕಾರ್ಯ ಎಂಬರ್ಥ ಬರುತ್ತದೆ. ತಪಸ್ಸಿಗಿಂತಲೂ ಯೋಗ ಉತ್ತಮ ಸಾಧನ. ಜ್ಞಾನ ವಿಧಾನಕ್ಕಿಂತಲೂ ಉತ್ತಮವಾದುದು, ವೇದ ಕರ್ಮ ಮಾಡುವುದಕ್ಕಿಂತಲೂ ಶ್ಲಾಘನೀಯವಾದುದು ಎಂಬುದಾಗಿ ಭಗವದ್ಗೀತೆಯಲ್ಲಿ ಯೋಗದ ಬಗ್ಗೆ ಬರೆಯಲಾಗಿದೆ. ಯೋಗಾಸನದ ಉಪಯುಕ್ತತೆಗಳು. ದೈನಂದಿನ ಜೀವನದಲ್ಲಿ ಚುರುಕಾಗಿ ಕಾರ್ಯಪ್ರವೃತ್ತರಾಗಬಹುದು. ಸೇವಿಸುವ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ದೇಹಾರೋಗ್ಯ ಉತ್ತಮವಾಗಿರುತ್ತದೆ. ರೋಗಗಳು ಸುಲಭವಾಗಿ ಬರೋದಿಲ್ಲ. ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತದೆ. ದೇಹದ ಕಾಂತಿ ಹೆಚ್ಚುತ್ತದೆ. ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಇಡೀ ದೇಹವು ಚೈತನ್ಯಗೊಳ್ಳುವುದು. ಜೀರ್ಣಾಂಗ, ಶ್ವಾಸಕೋಶಗಳ ಕ್ರಿಯೆ ಸಮರ್ಪಕವಾಗಿ ನಡೆಯುತ್ತವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.